ಕದನ ದಿನದಿಂದ ದಿನಕ್ಕೂ ಕಾವೇರ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿದ್ದಾರೆ. ಇಷ್ಟಾದರೂ ಮುಸ್ಲಿಂ ನಾಯಕರನ್ನೇ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದೇ ಇಲ್ವಂತೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಭರ್ಜರಿಯಾಗಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಮುಸ್ಲಿಮರನ್ನೇ ಮರೆತು ಬಿಟ್ಟಿತಾ ಕಾಂಗ್ರೆಸ್? ಶಾಮನೂರು ಕುಟುಂಬ ವಿರುದ್ಧ ಸಿಡಿದ ಜಬ್ಬಾರ್. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನೇ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದಿಲ್ವಂತೆ. ನನ್ನನ್ನು ಯಾರು ಪ್ರಚಾರಕ್ಕೆ ಕರೆದಿಲ್ಲ. ನನಗೆ ಯಾರು ಇವತ್ತು ತನಕ ಪ್ರಚಾರಕ್ಕೆ ಕರೆದಿಲ್ಲ. ನಿನ್ನೆ ಓನ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಕರೆದಿದ್ದಾರೆ. ಅದಕ್ಕಿಂತ ಹಿಂದೆ ನಮ್ಮ ಹ್ಯಾರಿಸ್ ಅವರಿದಾರಲ್ಲ, ನಮ್ಮ ಬೆಂಗಳೂರು ಶಾಂತಿನಗರ್ ಎಂಎಲ್ಎ ಅವರು ಒಂದು ನನಗೆ ಫೋನ್ ಮಾಡಿ ಮಾತಾಡಿ ಬರಬೇಕಂತ ಹೇಳಿದ್ರು. ಹೈಕಮಾಂಡ್ಗೆ ನನ್ನ ಬಗ್ಗೆ ದೂರು ನೀಡಿದ್ದಾರೆ. ಸ್ವಲ್ಪ ಜನ ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗ್ ವಿರೋಧ ಮಾಡಬೇಕು, ನಮ್ಮ ಬಗ್ಗೆ ಹೆಂಗ್ ಮಾತಾಡಬೇಕು, ನಮ್ಗೆ ಹೆಂಗ್ ಅಪಪ್ರಚಾರ ಮಾಡಿ ಇವ್ರಿಗೆ ಹೆಂಗಲ್ಲಿ ಹೈಕಮಾಂಡ್ ನಲ್ಲಿ ಇದು ಮಾಡಬೇಕಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಬಹಳ ಜನ ಹೇಳಿದ್ರಂತೆ. ಶಾಮನೂರು ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇಲ್ಲ. ಯಾರು ಕರೀಲೇ ಬಿಡ್ಲಿ, ಅದಕ್ಕೆ ಕರೆಯಕ್ಕೆ ಇದು ಯಾವುದೇ ಸ್ವಂತ ಕಾರ್ಯಕ್ರಮ ಅಲ್ಲ. ಇಲ್ಲಿವರೆಗೂ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ನಮಗೂ ಕರೆದಿಲ್ಲ. ಆದರೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತಾಗಿ ನಾವಿಲ್ಲಿ ಬಂದಿದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರನ್ನೂ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿಲ್ಲ. ಅವರು ಎಂಎಲ್ಸಿ ಆಗಿದ್ದಾರೆ, 3 ಸಲ ಎಂಎಲ್ಸಿ ಆಗಿದ್ದಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಆಗ್ತಿದ್ರು ಅವರು. ಅದೇನು ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಾವಂತೂ ನಿರ್ಲಕ್ಷ್ಯ ಮಾಡಲ್ಲ. ಅದ್ಯಾಕೋ ಏನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿತಾನೇ ಇಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿಯಾದ ಕಾಂಗ್ರೆಸ್ ಅಬ್ದುಲ್ ಜಬ್ಬಾರ್ನ ಮರೆತು ಬಿಟ್ಟಿದೆ. ಇದು ಕೈಪಾಳ್ಯಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ತಂದಿಟ್ಟರೂ ಆಶ್ಚರ್ಯವಿಲ್ಲ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಕದನ ದಿನದಿಂದ ದಿನಕ್ಕೂ ಕಾವೇರ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿದ್ದಾರೆ. ಇಷ್ಟಾದರೂ ಮುಸ್ಲಿಂ ನಾಯಕರನ್ನೇ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದೇ ಇಲ್ವಂತೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಭರ್ಜರಿಯಾಗಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಮುಸ್ಲಿಮರನ್ನೇ ಮರೆತು ಬಿಟ್ಟಿತಾ ಕಾಂಗ್ರೆಸ್? ಶಾಮನೂರು ಕುಟುಂಬ ವಿರುದ್ಧ ಸಿಡಿದ ಜಬ್ಬಾರ್. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನೇ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದಿಲ್ವಂತೆ. ನನ್ನನ್ನು ಯಾರು ಪ್ರಚಾರಕ್ಕೆ ಕರೆದಿಲ್ಲ. ನನಗೆ ಯಾರು ಇವತ್ತು ತನಕ ಪ್ರಚಾರಕ್ಕೆ ಕರೆದಿಲ್ಲ. ನಿನ್ನೆ ಓನ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಕರೆದಿದ್ದಾರೆ. ಅದಕ್ಕಿಂತ ಹಿಂದೆ ನಮ್ಮ ಹ್ಯಾರಿಸ್ ಅವರಿದಾರಲ್ಲ, ನಮ್ಮ ಬೆಂಗಳೂರು ಶಾಂತಿನಗರ್ ಎಂಎಲ್ಎ ಅವರು ಒಂದು ನನಗೆ ಫೋನ್ ಮಾಡಿ ಮಾತಾಡಿ ಬರಬೇಕಂತ ಹೇಳಿದ್ರು. ಹೈಕಮಾಂಡ್ಗೆ ನನ್ನ ಬಗ್ಗೆ ದೂರು ನೀಡಿದ್ದಾರೆ. ಸ್ವಲ್ಪ ಜನ ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗ್ ವಿರೋಧ ಮಾಡಬೇಕು, ನಮ್ಮ ಬಗ್ಗೆ ಹೆಂಗ್ ಮಾತಾಡಬೇಕು, ನಮ್ಗೆ ಹೆಂಗ್ ಅಪಪ್ರಚಾರ ಮಾಡಿ ಇವ್ರಿಗೆ ಹೆಂಗಲ್ಲಿ ಹೈಕಮಾಂಡ್ ನಲ್ಲಿ ಇದು ಮಾಡಬೇಕಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಬಹಳ ಜನ ಹೇಳಿದ್ರಂತೆ. ಶಾಮನೂರು ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇಲ್ಲ. ಯಾರು ಕರೀಲೇ ಬಿಡ್ಲಿ, ಅದಕ್ಕೆ ಕರೆಯಕ್ಕೆ ಇದು ಯಾವುದೇ ಸ್ವಂತ ಕಾರ್ಯಕ್ರಮ ಅಲ್ಲ. ಇಲ್ಲಿವರೆಗೂ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ನಮಗೂ ಕರೆದಿಲ್ಲ. ಆದರೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತಾಗಿ ನಾವಿಲ್ಲಿ ಬಂದಿದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರನ್ನೂ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿಲ್ಲ. ಅವರು ಎಂಎಲ್ಸಿ ಆಗಿದ್ದಾರೆ, 3 ಸಲ ಎಂಎಲ್ಸಿ ಆಗಿದ್ದಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಆಗ್ತಿದ್ರು ಅವರು. ಅದೇನು ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಾವಂತೂ ನಿರ್ಲಕ್ಷ್ಯ ಮಾಡಲ್ಲ. ಅದ್ಯಾಕೋ ಏನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿತಾನೇ ಇಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿಯಾದ ಕಾಂಗ್ರೆಸ್ ಅಬ್ದುಲ್ ಜಬ್ಬಾರ್ನ ಮರೆತು ಬಿಟ್ಟಿದೆ.
ಇದು ಕೈಪಾಳ್ಯಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ತಂದಿಟ್ಟರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕದನ ದಿನದಿಂದ ದಿನಕ್ಕೂ ಕಾವೇರ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿದ್ದಾರೆ. ಇಷ್ಟಾದರೂ ಮುಸ್ಲಿಂ ನಾಯಕರನ್ನೇ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದೇ ಇಲ್ವಂತೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಭರ್ಜರಿಯಾಗಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಮುಸ್ಲಿಮರನ್ನೇ ಮರೆತು ಬಿಟ್ಟಿತಾ ಕಾಂಗ್ರೆಸ್? ಶಾಮನೂರು ಕುಟುಂಬ ವಿರುದ್ಧ ಸಿಡಿದ ಜಬ್ಬಾರ್. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನೇ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದಿಲ್ವಂತೆ. ನನ್ನನ್ನು ಯಾರು ಪ್ರಚಾರಕ್ಕೆ ಕರೆದಿಲ್ಲ. ನನಗೆ ಯಾರು ಇವತ್ತು ತನಕ ಪ್ರಚಾರಕ್ಕೆ ಕರೆದಿಲ್ಲ. ನಿನ್ನೆ ಓನ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಕರೆದರು. ಅದಕ್ಕಿಂತ ಹಿಂದೆ ನಮ್ಮ ಹ್ಯಾರಿಸ್ ಅವರಿದಾರಲ್ಲ, ನಮ್ಮ ಬೆಂಗಳೂರು ಶಾಂತಿನಗರ ಎಂಎಲ್ಎ ಅವರು ಒಂದು ನನಗೆ ಫೋನ್ ಮಾಡಿ ಮಾತಾಡಿ ತಾವು ಬರಬೇಕಂತ ಹೇಳಿದ್ರು. ಹೈಕಮಾಂಡ್ಗೆ ನನ್ನ ಬಗ್ಗೆ ದೂರು ನೀಡಿದ್ದಾರೆ. ಸ್ವಲ್ಪ ಜನ ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗ್ ವಿರೋಧ ಮಾಡಬೇಕು, ನಮ್ಮ ಬಗ್ಗೆ ಹೆಂಗ್ ಮಾತಾಡಬೇಕು, ನಮ್ಗೆ ಹೆಂಗ್ ಅಪಪ್ರಚಾರ ಮಾಡಿ ಇವ್ರಿಗೆ ಹೆಂಗ್ ಅಲ್ಲಿ ಹೈಕಮಾಂಡ್ ನಲ್ಲಿ ಇದು ಮಾಡಬೇಕಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಬಹಳ ಜನ ಹೇಳಿದ್ರಂತೆ. ಶಾಮನೂರು ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇಲ್ಲ. ಯಾರು ಕರೀಲೇ ಬಿಡ್ಲಿ, ಅದಕ್ಕೆ ಕರೆಯಕ್ಕೆ ಇದು ಯಾವುದೇ ಸ್ವಂತ ಕಾರ್ಯಕ್ರಮ ಅಲ್ಲ. ಇಲ್ಲಿವರೆಗೂ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ನಮಗೂ ಕರೆದಿಲ್ಲ. ಆದರೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಒಬ್ಬ ಕಾರ್ಯಕರ್ತಾಗಿ ನಾವಿಲ್ಲಿ ಬಂದಿದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರನ್ನೂ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿಲ್ಲ. ಅವರು ಎಂಎಲ್ಸಿ ಆಗಿದ್ದಾರೆ, 3 ಸಲ ಎಂಎಲ್ಸಿ ಆಗಿದ್ದಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಆಗ್ತಿದ್ರು ಅವರು. ಅದೇನು ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಾವಂತೂ ನಿರ್ಲಕ್ಷ್ಯ ಮಾಡಲ್ಲ. ಅದ್ಯಾಕೋ ಏನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿತಾನೇ ಇಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿಯಾದ ಕಾಂಗ್ರೆಸ್ ಅಬ್ದುಲ್ ಜಬ್ಬಾರ್ನ ಮರೆತು ಬಿಟ್ಟಿದೆ. ಇದು ಕೈಪಾಳ್ಯಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ತಂದಿಟ್ಟರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕದನ ದಿನದಿಂದ ದಿನಕ್ಕೂ ಕಾವೇರ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರ ಹೆಚ್ಚಿದ್ದಾರೆ. ಇಷ್ಟಾದರೂ ಮುಸ್ಲಿಂ ನಾಯಕರನ್ನೇ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದೇ ಇಲ್ವಂತೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಭರ್ಜರಿಯಾಗಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಮುಸ್ಲಿಮರನ್ನೇ ಮರೆತು ಬಿಟ್ಟಿತಾ ಕಾಂಗ್ರೆಸ್? ಶಾಮನೂರು ಕುಟುಂಬ ವಿರುದ್ಧ ಸಿಡಿದ ಜಬ್ಬಾರ್. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನೇ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅನ್ನೇ ಕರೆದಿಲ್ವಂತೆ. ನನ್ನನ್ನು ಯಾರು ಪ್ರಚಾರಕ್ಕೆ ಕರೆದಿಲ್ಲ. ನನಗೆ ಯಾರು ಇವತ್ತು ತನಕ ಪ್ರಚಾರಕ್ಕೆ ಕರೆದಿಲ್ಲ. ನಿನ್ನೆ ಓನ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಕರೆದರು. ಅದಕ್ಕಿಂತ ಹಿಂದೆ ನಮ್ಮ ಹ್ಯಾರಿಸ್ ಅವರಿದಾರಲ್ಲ, ನಮ್ಮ ಬೆಂಗಳೂರು ಶಾಂತಿನಗರ ಎಂಎಲ್ಎ ಅವರು ಒಂದು ನನಗೆ ಫೋನ್ ಮಾಡಿ ಮಾತಾಡಿ ತಾವು ಬರಬೇಕಂತ ಹೇಳಿದ್ರು. ಹೈಕಮಾಂಡ್ಗೆ ನನ್ನ ಬಗ್ಗೆ ದೂರು ನೀಡಿದ್ದಾರೆ. ಸ್ವಲ್ಪ ಜನ ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗ್ ವಿರೋಧ ಮಾಡಬೇಕು, ನಮ್ಮ ಬಗ್ಗೆ ಹೆಂಗ್ ಮಾತಾಡಬೇಕು, ನಮ್ಗೆ ಹೆಂಗ್ ಅಪಪ್ರಚಾರ ಮಾಡಿ ಇವ್ರಿಗೆ ಹೆಂಗ್ ಅಲ್ಲಿ ಹೈಕಮಾಂಡ್ ನಲ್ಲಿ ಇದು ಮಾಡಬೇಕಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಬಹಳ ಜನ ಹೇಳಿದ್ರಂತೆ. ಶಾಮನೂರು ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇಲ್ಲ. ಯಾರು ಕರೀಲೇ ಬಿಡ್ಲಿ, ಅದಕ್ಕೆ ಕರೆಯಕ್ಕೆ ಇದು ಯಾವುದೇ ಸ್ವಂತ ಕಾರ್ಯಕ್ರಮ ಅಲ್ಲ. ಇಲ್ಲಿವರೆಗೂ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ನಮಗೂ ಕರೆದಿಲ್ಲ. ಆದರೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಒಬ್ಬ ಕಾರ್ಯಕರ್ತಾಗಿ ನಾವಿಲ್ಲಿ ಬಂದಿದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರನ್ನೂ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿಲ್ಲ. ಅವರು ಎಂಎಲ್ಸಿ ಆಗಿದ್ದಾರೆ,
3 ಸಲ MLC ಆಗಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ರೆ ಆಗ್ತಿದ್ರು ಅವರು. ಅದೇನು ನನಗೇನು ಹೆಚ್ಚು ಮಾಹಿತಿ ಇಲ್ಲ, ಆದ್ರೆ ನಾವಂತೂ ನಿರ್ಲಕ್ಷ್ಯ ಮಾಡಲ್ಲ. ಅದ್ಯಾಕೋ ಏನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿತಾನೇ ಇಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿಯಾದ ಕಾಂಗ್ರೆಸ್ ಅಬ್ದುಲ್ ಜಬ್ಬಾರ್ನ ಮರೆತು ಬಿಟ್ಟಿದೆ. ಇದು ಕೈಪಾಳ್ಯಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ತಂದಿಟ್ಟರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.